ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಕ್ರಿಪ್ಟೋ ಜಗತ್ತಿನಲ್ಲಿ ಈಗೊಂದು ದೊಡ್ಡ ಚರ್ಚೆ ನಡೀತಿದೆ. ಇದು ಕೇವಲ ಬೆಲೆ ಏರಿಳಿತದ ಬಗ್ಗೆ ಅಲ್ಲ, ಬದಲಾಗಿ ತಂತ್ರಜ್ಞಾನದ ಭವಿಷ್ಯದ ಬಗ್ಗೆ. ಈ ಚರ್ಚೆಯ ಕೇಂದ್ರದಲ್ಲಿರೋದು ಎರಡು ದೈತ್ಯ ಹೆಸರುಗಳು, ಇಥೀರಿಯಂ ಮತ್ತು ಸೋಲಾನಾ. ಹೌದು, ಒಂದು ಕಡೆ ಸ್ಥಾಪಿತ ರಾಜ ಇಥೀರಿಯಂ, ಇನ್ನೊಂದು ಕಡೆ ವೇಗವಾಗಿ ಮುನ್ನುಗ್ಗುತ್ತಿರುವ ಯುವರಾಜ ಸೊಲಾನಾ. ಇದನ್ನೊಂದು ತಾತ್ವಿಕ ಸಂಘರ್ಷ ಅಂತಾನೂ ಹೇಳ್ಬೋದು ಅಲ್ವಾ? ಖಂಡಿತ. ಒಂದು ಕಡೆ ಇಥೀರಿಯಂ ಇದೆ, ಅದರದ್ದು ವಿಕೇಂದ್ರೀಕರಣ ಮತ್ತು ಭದ್ರತೆಯೇ ನಮ್ಮ ಅಡಿಪಾಯ ಅನ್ನೋ ನಂಬಿಕೆ. ಅಂದ್ರೆ ನಿಧಾನ ಆದ್ರೂ ತರವಾಗಿಲ್ಲ, ಸೇಫ್ ಆಗಿರ್ಬೇಕು ಅನ್ನೋ ಹಾಗೆ. ಎಕ್ಸಾಕ್ಟ್ಲಿ. ಇನ್ನೊಂದು ಕಡೆ ಸೊಲಾನಾ, ಈಗಿನ ಕಾಲಕ್ಕೆ ವೇಗ ಮತ್ತು ಕಡಿಮೆ ವೆಚ್ಚನೆ ಮುಖ್ಯ ಅಂತ ವಾದಿಸೋ ಪ್ರಾಜೆಕ್ಟ್. ಹಾಗಾದ್ರೆ ಇದು ಆಮೆ ಮತ್ತು ಮೊಲದ ಕಥೆ ತರಾನೇ ಆಯ್ತು. ಹೌದು. ಈ ಓಟದಲ್ಲಿ ಕೊನೆಗೆ ಯಾರು ಗೆಲ್ಬೋದು? ಇವತ್ತು ನಾವು ಈ ಎರಡು ಬ್ಲಾಕ್ಚೈನ್ಗಳ ಹುಟ್ಟಿನಿಂದ ಹಿಡಿದು ಅವುಗಳ ತಂತ್ರಜ್ಞಾನದ ಆಳ, ಹಣಕಾಸಿನ ಲೆಕ್ಕಾಚಾರ ಮತ್ತೆ ಅವು ಎದುರಿಸ್ತಿರೋ ಸವಾಲುಗಳ ಬಗ್ಗೆ ಆಳವಾಗಿ ಮಾತಾಡೋಣ. ಇದ್ರ ಜೊತೆಗೆ ಸೊಲಾನಾ ಕಿಲ್ಲರ್ ಅಂತ ಬರ್ತಿರೋ ಸೂಯಿನಂಥ ಹೊಸ ಸ್ಪರ್ಧಿಗಳ ಬಗ್ಗೆನೂ ಒಂದು ನೋಟ ಹರಿಸೋಣ. ಸರಿ, ಹಾಗಾದ್ರೆ ಈ ಕಥೆಯ ಮೂಲಕ್ಕೆ ಹೋಗೋಣ. ಪ್ರತಿಯೊಂದು ಪ್ರಾಜೆಕ್ಟ್ ಹಿಂದೆ ಒಬ್ಬ ಸ್ಥಾಪಕನ ದೃಷ್ಟಿ ಇರುತ್ತೆ. ಇಥೀರಿಯಂ ಕಥೆ ಹೇಗೆ ಶುರುವಾಯಿತು? ಇಥೀರಿಯಂ ಅದರ ಕಥೆ ಶುರುವಾಗಿದ್ದು 2013ರಲ್ಲಿ. ಒಬ್ಬ ಯುವ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ, ಅವರು ಬಿಟ್ಕಾಯಿನ್ ಟೆಕ್ನಾಲಜಿಯಿಂದ ತುಂಬಾ ಪ್ರೇರಿತರಾಗಿದ್ರು. ಓಕೆ. ಆದ್ರೆ ಬಿಟ್ಕಾಯಿನ್ ಕೇವಲ ಹಣ ಕಳ್ಸೋಕ್ ಮಾತ್ರ ಇತ್ತು. ಅದರ ಮೇಲೆ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದ್ರೆ ಸ್ವಯಂಚಾಲಿತ ಒಪ್ಪಂದಗಳು. ಹೌದು, ಅದನ್ನ ತರೋಕೆ ಪ್ರಯತ್ನ ಪಟ್ರು. ಅದಾಗ್ಲಿಲ್ಲ. ಆಗ ನಾನೇ ಯಾಕೆ ಒಂದು ಹೊಸ ಪ್ಲಾಟ್ಫಾರ್ಮ್ ಶುರು ಮಾಡಬಾರ್ದು ಅಂತ ಯೋಚಿಸಿ ಇಥೀರಿಯಂ ಹುಟ್ವಾಕಿದ್ರು. ಅಂದ್ರೆ ಯಾರಾದ್ರೂ ಅದ್ರ ಮೇಲೆ ತಮ್ಮದೇ ಆಪ್ಗಳನ್ನ ಕಟ್ಟಬಹುದಾದ ಒಂದು ವರ್ಲ್ಡ್ ಕಂಪ್ಯೂಟರ್? ಖಂಡಿತ. ಇದರ ಡೆವಲಪ್ಮೆಂಟ್ ಅನ್ನ ಸ್ವಿಟ್ಜರ್ಲ್ಯಾಂಡ್ ಮೂಲದ ಇಥೀರಿಯಂ ಫೌಂಡೇಶನ್ ನೋಡ್ಕೊಳ್ತುತ್ತೆ. 2014ರಲ್ಲಿ ICO ಮೂಲಕ, ಅಂದ್ರೆ ಜನರಿಂದಾನೆ ಸುಮಾರು $18 ಮಿಲಿಯನ್ ಮೌಲ್ಯದ ಬಿಟ್ಕಾಯಿನ್ ಸಂಗ್ರಹಿಸಿದ್ರು. ಸೊ ಇದು ನಿಜವಾದ ಅರ್ಥದಲ್ಲಿ ಒಂದು ಸಮುದಾಯದಿಂದ ಹುಟ್ಟಿದ ಪ್ರಾಜೆಕ್ಟ್. ಹೌದು. ಹಾಗಾದ್ರೆ ಸೊಲಾನಾದ ಕಥೆ ಏನು? ಅದು ತಡವಾಗಿ ಬಂದ್ರೂ ಬಿರುಗಾಳಿ ತರ ಮಾರ್ಕೆಟ್ಗೆ ಬಂತು. ಸೊಲಾನಾ ಸ್ಥಾಪನೆಯಾಗಿದ್ದು 2017ರಲ್ಲಿ. ಇದರ ಸ್ಥಾಪಕರು ಕಾಲ್ಕಾಮ್ನಂತಹ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ ಅನುಭವಿ ಇಂಜಿನಿಯರ್. ಓ ಹಾಗಾ? ಅವರ ತಲೆಯಲ್ಲಿ ಒಂದೇ ಪ್ರಶ್ನೆ ಇತ್ತು: ವೀಸಾ ಅಥವಾ ಗೂಗಲ್ನಷ್ಟು ವೇಗವಾಗಿ ಒಂದು ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಯಾಕೆ ಕೆಲಸ ಮಾಡಬಾರದು? ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಅವರು ಸೊಲಾನಾ ಕಟ್ಟಿದರು. ಅವರ ಮೂಲ ಉದ್ದೇಶ ನ್ಯಾಸ್ಡ್ಯಾಕ್ನಂತಹ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಒಂದು ವಿಕೇಂದ್ರೀಕೃತ ಪರ್ಯಾಯ ಕೊಡಬೇಕಂತ. ಅಂದ್ರೆ ಇಲ್ಲಿ ಫೋಕಸ್ ಸ್ಪಷ್ಟವಾಗಿ ವೇಗ ಮತ್ತು ದಕ್ಷತೆ ಮೇಲೆ ಇತ್ತು. ಹೌದು, ಖಂಡಿತ. ಸೊಲಾನಾ ಲ್ಯಾಬ್ಸ್ ಮತ್ತೆ ಸೊಲಾನಾ ಫೌಂಡೇಶನ್ ಇದರ ಹಿಂದಿರೋ ಸಂಸ್ಥೆಗಳು. ಇದು ಇಥೀರಿಯಂ ತರ ಕೇವಲ ಸಮುದಾಯದಿಂದ ಹಣ ತಗೊಂಡಿಲ್ಲ. ದೊಡ್ಡ ದೊಡ್ಡ ವೆಂಚರ್ ಕ್ಯಾಪಿಟಲ್ ಸಂಸ್ಥೆಗಳಿಂದ, ಅಂದ್ರೆ FTX, ಅಲಾಮಿಡಾದಂತಹ ಕಂಪನಿಗಳಿಂದ ಭಾರಿ ಪ್ರಮಾಣದ ಬಂಡವಾಳ ತಗೊಂಡ್ರು. ಓಕೆ. 2021ರಲ್ಲಿ ಒಂದೇ ಬಾರಿಗೆ $314 ಮಿಲಿಯನ್. ವಾವ್! ಇವರ ದೃಷ್ಟಿಕೋನಗಳೇ ಎಷ್ಟು ಬೇರೆ ಬೇರೆ ಇದೆ ಅಂತ ಗೊತ್ತಾಗ್ತಿದೆ. ಈ ವ್ಯತ್ಯಾಸ ಅವರ ಟೆಕ್ನಾಲಜಿಯಲ್ಲಿ ಹೇಗೆ ಕಾಣಿಸುತ್ತೆ? ಅಲ್ಲಿಂದನೇ ಅಲ್ವಾ ನಿಜವಾದ ಆಟ ಶುರು ಆಗೋದು. ಹೌದು. ಎಥೇರಿಯಂ ಪ್ರೂಫ್ ಆಫ್ ಸ್ಟೇಕ್ ಅನ್ನೋ ಸಿಸ್ಟಮ್ ಬಳಸುತ್ತೆ. ಪ್ರೂಫ್ ಆಫ್ ಸ್ಟೇಕ್? ಸರಳವಾಗಿ ಹೇಳೋದಾದ್ರೆ, ನೆಟ್ವರ್ಕ್ ಅನ್ನ ಸುರಕ್ಷಿತವಾಗಿಡೋಕೆ ಇಲ್ಲಿ ಕಂಪ್ಯೂಟರ್ ಪವರ್ ಬದಲು ತಮ್ಮಲ್ಲಿರೋ ETH ಕಾಯಿನ್ಗಳನ್ನೇ ಒಂದು ತರದ ಭದ್ರತಾ ಠೇವಣಿಯಾಗಿ ಇಡ್ತಾರೆ. ಓಕೆ. ಇದರಿಂದ ವೇಗದ ಮೇಲೆ ಏನು ಪರಿಣಾಮ? ಇಲ್ಲಿಯೇ ಎಥೇರಿಯಂ ಒಂದು ಕಾಂಪ್ರಮೈಸ್ ಮಾಡಿಕೊಳ್ಳೋದು. ಭದ್ರತೆ ಮತ್ತೆ ವಿಕೇಂದ್ರೀಕರಣಕ್ಕೆ ಮೊದಲ ಆದ್ಯತೆ. ಸೊ ಇದರ ವೇಗ ಸ್ವಲ್ಪ ಕಡಿಮೆ. ಪ್ರತಿ ಸೆಕೆಂಡ್ಗೆ ಸುಮಾರು 30 ಟ್ರಾನ್ಸಾಕ್ಷನ್ ಅಷ್ಟೇ. 30 TPS? ಹೌದು. ಮತ್ತೊಂದು ಟ್ರಾನ್ಸಾಕ್ಷನ್ ಪೂರ್ತಿಯಾಗಿ ಕನ್ಫರ್ಮ್ ಆಗೋಕೆ, ಅಂದ್ರೆ ಫಿನಾಲಿಟಿಗೆ, ಸುಮಾರು 13 ನಿಮಿಷ ಬೇಕಾಗಬಹುದು. 13 ನಿಮಿಷ. ಇವತ್ತಿನ ಜಗತ್ತಿಗೆ ಇದು ತುಂಬಾ ನಿಧಾನ ಅನ್ಸುತ್ತೆ. ಆದ್ರೆ ಇದರ ನಿಜವಾದ ಶಕ್ತಿ ವಿಕೇಂದ್ರೀಕರಣದಲ್ಲಿದೆ ಅಲ್ವಾ? ಖಂಡಿತ. ಅದೇ ಎಥೇರಿಯಂನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಇವತ್ತು ಸುಮಾರು 9 ಲಕ್ಷ ವ್ಯಾಲಿಡೇಟರ್ಸ್. 9 ಲಕ್ಷ? ಹೌದು. ಜಗತ್ತಿನಾದ್ಯಂತ ಹರಡಿಕೊಂಡು ಈ ನೆಟ್ವರ್ಕ್ ಅನ್ನ ಸೇಫಾಗಿಟ್ಟಿದ್ದಾರೆ. ಇದನ್ನ ಹ್ಯಾಕ್ ಮಾಡೋದು ಬಹುತೇಕ ಅಸಾಧ್ಯ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ವ್ಯಾಲಿಡೇಟರ್ ಆಗ್ಬೇಕು ಅಂದ್ರೆ 32 ETH ಬೇಕು. ಇವತ್ತಿನ ರೇಟ್ ಪ್ರಕಾರ ಇದು ಕೋಟಿಗಟ್ಲೆ ಆಗುತ್ತೆ. ಕರೆಕ್ಟ್. ಎಲ್ರಿಗೂ ಇದು ಸಾಧ್ಯವಿಲ್ಲ. ಹೌದು. ಇದೇ ಕಾರಣಕ್ಕೆ ಲೀಡೋನಂತಹ ಲಿಕ್ವಿಡ್ ಸ್ಟೇಕಿಂಗ್ ಪ್ಲಾಟ್ಫಾರ್ಮ್ಗಳು ಹುಟ್ಟುಕೊಂಡಿದ್ದು. ಇಲ್ಲಿ ಸಣ್ಣ ಹೂಡಿಕೆದಾರರೆಲ್ಲ ತಮ್ಮ ETH ಒಟ್ಟಿಗೆ ಸೇರಿಸಿ ಸ್ಟೇಕ್ ಮಾಡಬಹುದು. ಓಕೆ, ಅದು ಒಳ್ಳೆ ಐಡಿಯಾ. ಆದ್ರೆ ಇದು ಇನ್ನೊಂದು ಸಮಸ್ಯೆಗೆ ಕಾರಣವಾಗಿದೆ.
ಈಗ ಸ್ಟೇಕ್ ಆಗಿರೋ ಒಟ್ಟು ಇಥಿಎಚ್ನಲ್ಲಿ ಸುಮಾರು 1/3 ಭಾಗ ಲೀಡೋ 1ರ ಕಂಟ್ರೋಲ್ನಲ್ಲಿದೆ. ಒಂದು ನಿಮಿಷ, ಏನು 1/3 ಭಾಗ ಒಂದೇ ಕಡೆನಾ? ಹೌದು. ಹಾಗಾದ್ರೆ ಇಥೀರಿಯಂನ ಮೂಲ ಉದ್ದೇಶವಾದ ವಿಕೇಂದ್ರೀಕರಣಕ್ಕೆ ಇದು ದೊಡ್ಡ ಪೆಟ್ಟಲ್ವಾ? ಇದೊಂದ್ ರೀತಿ ವಿಕೇಂದ್ರೀಕರಣದ ಭ್ರಮೆ ತರ ಕಾಣಿಸ್ತಿದೆ. ಇದು ಖಂಡಿತವಾಗಿಯೂ ಇಥೀರಿಯಂ ಕಮ್ಯುನಿಟಿಯಲ್ಲಿ ನಡೀತಿರೋ ಒಂದು ದೊಡ್ಡ ಚರ್ಚೆ. ಸರಿ, ಈಗ ಸೊಲಾನಾ ಕಡೆ ಬರೋಣ. ನನ್ಗೆ ಯಾವಾಗ್ಲೂ ಇದೊಂದು ಆಶ್ಚರ್ಯ. ಇಥೀರಿಯಂ 30 TPS ಅಲ್ಲಿ ಒದ್ದಾಡ್ತಿದ್ರೆ ಸೊಲಾನಾ ಸಾವಿರಾರು TPS ಅಂತಾರೆ. ಇದು ಹೇಗೆ ಸಾಧ್ಯ? ಇದರ ಹಿಂದಿನ ಮ್ಯಾಜಿಕ್ ಏನೋ? ಸೊಲಾನಾದ ಮ್ಯಾಜಿಕ್ ಇರೋದು ಪ್ರೂಫ್ ಆಫ್ ಹಿಸ್ಟ್ರಿ ಅನ್ನೋ ಒಂದು ಯೂನಿಕ್ ಟೆಕ್ನಾಲಜಿಯಲ್ಲಿ. ಪ್ರೂಫ್ ಆಫ್ ಹಿಸ್ಟ್ರಿ ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸತ್ತೆ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀರಾ? ಖಂಡಿತ. ಹೀಗೆ ಯೋಚಿಸಿ, ಒಂದು ದೊಡ್ಡ ರೂಮ್ನಲ್ಲಿ 100 ಜನ ಒಟ್ಟಿಗೆ ಮಾತಾಡ್ತಿದ್ದಾರೆ. ಯಾರು ಯಾವಾಗ ಏನ್ ಹೇಳಿದ್ರು ಅಂತ ಆರ್ಡರ್ ಮಾಡೋದ್ ಕಷ್ಟ. ಹೌದು, ಗಂದರಗೋಳ ಆಗುತ್ತೆ. ಅದೇ ಇಥೀರಿಯಂನ ಸಮಸ್ಯೆ. ಆದ್ರೆ ಪ್ರತಿಯೊಬ್ಬರೂ ತಮ್ಮ ಮಾತಿನ ಜೊತೆ ಒಂದು ಟೈಮ್ ಸ್ಟ್ಯಾಂಪ್ ಅಂದ್ರೆ ಸಮಯದ ಚೀಟಿ ಜೋಡಿಸಿದ್ರೆ ಆಗ ಎಲ್ಲವೂ ಕ್ಲಿಯರ್ ಆಗುತ್ತೆ. ಎಕ್ಸಾಕ್ಟ್ಲಿ. ಪ್ರೂಫ್ ಆಫ್ ಹಿಸ್ಟ್ರಿ ಮಾಡೋದು ಇದನ್ನೇ. ಇದು ಟ್ರಾನ್ಸಾಕ್ಷನ್ಸ್ಗೆ ಒಂದು ಐತಿಹಾಸಿಕ ಟೈಮ್ ರೆಕಾರ್ಡ್ ಕೊಡುತ್ತೆ. ಇದರಿಂದ ವ್ಯಾಲಿಡೇಟರ್ಗಳು ಒಬ್ರಿಗೊಬ್ರು ಜಾಸ್ತಿ ಮಾತಾಡದೆ ಫಟಾಫಟ್ ಅಂತ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಮಾಡ್ಬೋದು. ಇದು ಅದ್ಭುತವಾಗಿದೆ. ಹಾಗಾದ್ರೆ ಈ ಟೆಕ್ನಾಲಜಿಯಿಂದ ವೇಗ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ? ಈಗ ಸೊಲಾನಾ ಪ್ರತಿ ಸೆಕೆಂಡಿಗೆ 2000ದಿಂದ 3000 ಟ್ರಾನ್ಸಾಕ್ಷನ್ಸ್ಗಳನ್ನ ಆರಾಮಾಗಿ ನಿಭಾಯಿಸುತ್ತೆ. 2000ದಿಂದ 3000? ಹೌದು. ಥಿಯರಿ ಪ್ರಕಾರ 65,000 TPS ವರೆಗೂ ಹೋಗ್ಬೋದು. ಟ್ರಾನ್ಸಾಕ್ಷನ್ ಫೈನಾಲಿಟಿ ಕೇವಲ 12 ಸೆಕೆಂಡ್ಗಳು. ವಾವ್! ಆದ್ರೆ ಈ ವೇಗಕ್ಕೆ ಏನಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರಾ? ಹೌದು. ವಿಕೇಂದ್ರೀಕರಣದಲ್ಲಿ ಸೊಲಾನಾದಲ್ಲಿ ಸುಮಾರು 2000 ವ್ಯಾಲಿಡೇಟರ್ಸ್ ಅಷ್ಟೇ ಇರೋದು. ಇಥಿಯರಿಯಂನ 9 ಲಕ್ಷಕ್ಕೆ ಹೋಲಿಸಿದ್ರೆ ಇದು ಏನೂ ಇಲ್ಲ. ಹಾಗಾದ್ರೆ ಇಲ್ಲಿ ರಿಸ್ಕ್ ಇದೆ. ಟಾಪ್ ಕೆಲವು ವ್ಯಾಲಿಡೇಟರ್ಸ್ ಸೇರ್ಕೊಂಡು ನೆಟ್ವರ್ಕ್ ಅನ್ನ ಕಂಟ್ರೋಲ್ ಮಾಡ್ಬೋದಲ್ವಾ? ಅದೊಂದು ಗಂಭೀರವಾದ ಟೀಕೆ. ಟಾಪ್ 21 ವ್ಯಾಲಿಡೇಟರ್ಸ್ ಒಂದಾದ್ರೆ ಅವರು ನೆಟ್ವರ್ಕ್ ಅನ್ನ ನಿಲ್ಸೋ ಶಕ್ತಿ ಹೊಂದಿರ್ತಾರೆ. ಹಿಂದೆ ನೆಟ್ವರ್ಕ್ ನಿಂತು ಹೋದ ಉದಾಹರಣೆಗಳು ಇವೆ ಅಲ್ವಾ? ಹೌದು, ಔಟೇಜ್ ಆಗಿಪ್ಪು. ಆದರೆ ಫೆಬ್ರವರಿ 2023ರಿಂದ ಯಾವುದೇ ದೊಡ್ಡ ಔಟೇಜ್ ಆಗಿಲ್ಲ. ಸೊ ಸ್ಟೆಬಿಲಿಟಿ ಜಾಸ್ತಿ ಆಗ್ತಿದೆ. ಭವಿಷ್ಯದಲ್ಲಿ ವೇಗ ಇನ್ನೂ ಹೆಚ್ಚಾಗಬಹುದಾ? ಖಂಡಿತ. ಜಂಪ್ ಕ್ರಿಪ್ಟೋ ಅನ್ನೋ ಸಂಸ್ಥೆ ಫೈರ್ ಡ್ಯಾನ್ಸರ್ ಅಂತ ಒಂದು ಹೊಸ ವ್ಯಾಲಿಡೇಟರ್ ಕ್ಲೈಂಟ್ ಡೆವಲಪ್ ಮಾಡ್ತಿದೆ. ಫೈರ್ ಡ್ಯಾನ್ಸರ್? ಅದು ಪೂರ್ತಿಯಾಗಿ ಬಂದ್ರೆ ಸೊಲಾನಾದ ವೇಗ ಪ್ರತಿ ಸೆಕೆಂಡಿಗೆ 1 ಮಿಲಿಯನ್ ಟ್ರಾನ್ಸಾಕ್ಷನ್ ದಾಟಬಹುದು ಅಂತ ಅಂತಾರೆ. 1 ಮಿಲಿಯನ್? ಕೇಳೋದಕ್ಕೆ ಶಾಕ್ ಆಗುತ್ತೆ. ಸರಿ, ಈ ಟೆಕ್ನಾಲಜಿ ವ್ಯತ್ಯಾಸಗಳು ಹೂಡಿಕೆದಾರರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅಂದ್ರೆ ETH ಮತ್ತೆ SOL ಟೋಕನ್ಗಳ ಆರ್ಥಿಕತೆ ಅಂದ್ರೆ ಟೋಕನಾಮಿಕ್ಸ್ ಹೇಗಿದೆ? ಮೊದಲು ETH ನೋಡೋಣ. ETHಗೆ ಮ್ಯಾಕ್ಸ್ ಸಪ್ಲೈ ಅಂತ ಇಲ್ಲ. ಆದ್ರೆ ಒಂದು ಅಪ್ಡೇಟ್ ನಂತರ ಪ್ರತಿ ಟ್ರಾನ್ಸಾಕ್ಷನ್ ಫೀಸ್ನ ಒಂದು ಭಾಗ ಬರ್ನ್ ಆಗುತ್ತೆ. ಅಂದ್ರೆ ಚಲಾವಣೆಯಿಂದ ಹೊರಗೆ ಹೋಗುತ್ತೆ. ಹೌದು. ನೆಟ್ವರ್ಕ್ ಬಳಕೆ ಜಾಸ್ತಿ ಆದಂತೆ ಹೊಸದಾಗಿ ಸೃಷ್ಟಿಯಾಗೋ ETHಗಿಂತ ಹೆಚ್ಚು ETH ಬರ್ನ್ ಆಗುತ್ತೆ. ಆಗ ಇದು ಡಿಫ್ಲೇಷನರಿ ಆಗುತ್ತೆ. ಚಿನ್ನದ ತರ. ಅದರ ಕೊರತೆಯೇ ಅದರ ಮೌಲ್ಯ ಜಾಸ್ತಿ ಮಾಡಬಹುದು. ಕರೆಕ್ಟ್. ಈಗ ಅದರ ವಾರ್ಷಿಕ ಹಣದುಬ್ಬರ ಕೇವಲ 0.5% ಅಷ್ಟೇ. ವಾವ್! ICO ಬೆಲೆಗೆ ಹೋಲಿಸಿದ್ರೆ ಈಗಾಗಲೇ 7,000 ಪಟ್ಟು ಹೆಚ್ಚು ಬೆಳೆದಿದೆ. ಮುಂದೆ ಇದರ ಮಾರ್ಕೆಟ್ ಕ್ಯಾಪ್ $1.2 ಟ್ರಿಲಿಯನ್ ತಲುಪಿ ಪ್ರತಿ ಈಥಿ $10,000 ದಾಟಬಹುದು ಅಂತ ಅಂದಾಜಿದೆ. ಓಕೆ, ಈಗ ಸೊಲಾನಾ ಕಡೆ ಬರೋಣ. ಅದರ ಹಣದುಬ್ಬರದ ಕಥೆ ಏನು? SOLಗೂ ಮ್ಯಾಕ್ಸ್ ಸಪ್ಲೈ ಇಲ್ಲ. ಈಗ ಅದರ ಇನ್ಫ್ಲೇಷನ್ ಸುಮಾರು 6.5% ಇದೆ. ಆದರೆ ಅದು ನಿಧಾನವಾಗಿ ಕಡಿಮೆಯಾಗ್ತಾ ಈ ದಶಕದ ಕೊನೆಗೆ 2%ಗೆ ಇಳಿಯಲಿದೆ. ಓಹ್! ಸೊಲಾನಾದಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ತುಂಬಾ ಕಡಿಮೆ. ಸೊ ಫೀ ಬರ್ನ್ ಮಾಡೋದು ಇನ್ಫ್ಲೇಷನ್ ಮೇಲೆ ಅಷ್ಟು ಪರಿಣಾಮ ಬೀರಲ್ಲ. ಹಾಗಾದ್ರೆ SOLನ ಬೆಲೆ ಬೆಳವಣಿಗೆಯ ಸಾಧ್ಯತೆಗಳು ಹೇಗಿವೆ? ICO ಬೆಲೆಗೆ ಹೋಲಿಸಿದ್ರೆ SOL ಸುಮಾರು 500 ಪಟ್ಟು ಬೆಳೆದಿದೆ. ಇದರ ಮಾರ್ಕೆಟ್ ಕ್ಯಾಪ್ $500 ಬಿಲಿಯನ್ ತಲುಪಿ ಪ್ರತಿ SOL $1,000 ದಾಟಬಹುದು ಅಂತ ವಿಶ್ಲೇಷಣೆ ಇದೆ. ಅಂದೇ ಪರ್ಸೆಂಟೇಜ್ ಗ್ರೋತ್ ನೋಡಿದ್ರೆ SOLನಲ್ಲಿ ಹೆಚ್ಚು ಅವಕಾಶ ಇರಬಹುದು ಅಂತನಾ? ಕೆಲವರು ಹಾಗೆ ವಾದಿಸ್ತಾರೆ. ಯಾಕಂದ್ರೆ ಅದು ಇನ್ನೂ ಚಿಕ್ಕ ಮಾರ್ಕೆಟ್ ಕ್ಯಾಪ್ ಹೊಂದಿದೆ. ಸರಿ, ಟೆಕ್ನಾಲಜಿ, ಟೋಕನಾಮಿಕ್ಸ್ ಎಲ್ಲ ಚೆನ್ನಾಗಿದೆ. ಆದ್ರೆ ಜನ ಇದನ್ನ ನಿಜವಾಗ್ಲೂ ಬಳಸ್ತಿದಾರಾ? ಅಂದ್ರೆ ಅಡಾಪ್ಷನ್, ಈಕೋಸಿಸ್ಟಮ್ ಈ ವಿಷಯದಲ್ಲಿ ಇವೆರಡೂ ಎಲ್ಲಿದೆ? ಇಥೀರಿಯಂ ನಿಸ್ಸಂದೇಹವಾಗಿ ಅತಿ ದೊಡ್ಡ ಈಕೋಸಿಸ್ಟಮ್. ಹೆಚ್ಚಿನ ಸ್ಟೇಬಲ್ ಕಾಯಿನ್ಗಳು, ಡಿಫೈಯ ದೊಡ್ಡ ಪ್ರಾಜೆಕ್ಟ್ಗಳು ಎಲ್ಲವೂ ಇಥೀರಿಯಂ ಮೇಲೆ ಇದೆ. ಸುಮಾರು 6,000ಕ್ಕೂ ಹೆಚ್ಚು ಆಕ್ಟಿವ್ ಡೆವಲಪರ್ಸ್ ಇದ್ದಾರೆ. ಅದು ದೊಡ್ಡ ಶಕ್ತಿ. ಆದರೆ ಇದರ ಅತಿದೊಡ್ಡ ಶಾಪ ಅಂದ್ರೆ
ಗ್ಯಾಸ್ ಫೀಸ್. ಹೌದು ಹೌದು. ಒಂದು ಸಣ್ಣ ಕೆಲಸಕ್ಕೂ ನೂರಾರು ಸಾವಿರಾರು ರೂಪಾಯಿ ಫೀಸ್ ಕೊಡ್ಬೇಕು. ಇದು ಸಾಮಾನ್ಯರನ್ನ ದೂರ ಇಡುತ್ತೆ. ಖಂಡಿತ. ಇದೇ ಕಾರಣಕ್ಕೆ ಹೆಚ್ಚಿನ ಜನ ಲೇಯರ್ 2 ಸೊಲ್ಯೂಷನ್ಸ್ ಕಡೆ ಹೋಗ್ತಿದ್ದಾರೆ. ಲೇಯರ್ 2 ಅಂದ್ರೆ ಮುಖ್ಯ ಹೈವೇಲಿ ಟ್ರಾಫಿಕ್ ಆದಾಗ ಪಕ್ಕದ ಸರ್ವಿಸ್ ರೋಡ್ ಬಳಸ್ತಾ ಹಾಗೆ ಅಲ್ವಾ? ಪರ್ಫೆಕ್ಟ್ ಎಕ್ಸಾಂಪಲ್. ವೇಗವಾಗಿ ಕಡಿಮೆ ಖರ್ಚಿನಲ್ಲಿ ಕೆಲಸ ಮುಗಿಸ್ಬೋದು. ಆದರೆ ಇದು ಇಥೀರಿಯಂ ಮೇನ್ ನೆಟ್ವರ್ಕ್ಗೆ ಒಂದು ರೀತಿ ಸವಾಲು. ಹಾಗಾದ್ರೆ ಸೊಲಾನಾ ಪರಿಸ್ಥಿತಿ ಏನು? ಕಡಿಮೆ ಫೀಸ್ನಿಂದ ಜನರನ್ನ ಸೆಳೀತಿದ್ಯಾ? ಖಂಡಿತವಾಗಿಯೂ. ಬಳಕೆದಾರರ ಸಂಖ್ಯೆ ತುಂಬಾ ವೇಗವಾಗಿ ಬೆಳೀತಿದೆ. ತಿಂಗಳಿಗೆ ಸುಮಾರು 1 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಇದು ಇಥೀರಿಯಂದೇ ಫಮನಾಗಿದೆ. ಹೌದು, ಆಲ್ಮೋಸ್ಟ್. ಕಡಿಮೆ ಫೀಸ್ ಇರೋದ್ರಿಂದ NFT, ಗೇಮಿಂಗ್, ಸಣ್ಣ ಪೇಮೆಂಟ್ಸ್ ಈ ಕ್ಷೇತ್ರಗಳಲ್ಲಿ ಇದು ತುಂಬಾ ಪಾಪ್ಯುಲರ್. ಆದ್ರೆ ಡೆವಲಪರ್ಗಳಿಗೇನೇನಾದ್ರೂ ಸವಾಲಿದ್ಯಾ? ಇದೆ. ಸೊಲಾನಾ ಮೇಲೆ ಆಪ್ ಕಟ್ಟೋದು ಅಷ್ಟು ಸುಲಭವಲ್ಲ. ಅದರ ಫೌಂಡರೇ ಒಂದ್ಸಾರಿ ತಮಾಷೆಗೆ ಹೇಳಿದ್ರು, ಸೊಲಾನಾ ಮೇಲೆ ಕೋಡ್ ಮಾಡೋದು ಗಾಜು ಅಗಿದ ಹಾಗೆ ಅಂತ. ಅಬ್ಬಾ, ಅಷ್ಟು ಕಷ್ಟನಾ? ಅಂದ್ರೆ ಕಲಿಯೋಕೆ ಸ್ವಲ್ಪ ಕಷ್ಟ. ಒಂದು ನೈಜ ಪ್ರಪಂಚದ ಉದಾಹರಣೆ ಕೊಡಿ. ಸೊಲಾನಾದ ಶಕ್ತಿ ಎಲ್ಲಿ ಕಾಣುತ್ತೆ ಅಂತ. ಖಂಡಿತ. ಹೀಲಿಯಂ ಅಂತ ಒಂದು ಪ್ರಾಜೆಕ್ಟ್ ಇದೆ. ಒಂದು ಡಿಸೆಂಟ್ರಲೈಸ್ಡ್ ವೈರ್ಲೆಸ್ ನೆಟ್ವರ್ಕ್. ಅವರು ಮೊದಲು ತಮ್ಮದೇ ಬ್ಲಾಕ್ಚೈನಲ್ಲಿದ್ರು, ಆಮೇಲೆ ಸೊಲಾನಾಗೆ ಬಂದ್ರು. ಯಾಕೆ? ಯಾಕಂದ್ರೆ ಅವರು ಸೊಲಾನಾದ ಕಂಪ್ರೆಸ್ಡ್ NFT ಟೆಕ್ನಾಲಜಿ ಬಳಸಿ ಕೇವಲ $1,000 ಖರ್ಚಿನಲ್ಲಿ 50 ಮಿಲಿಯನ್ NFTಗಳನ್ನ ಮಿಂಟ್ ಮಾಡಿದ್ದಾರೆ. 50 ಮಿಲಿಯನ್? ಹೌದು. ಇದೇ ಕೆಲಸ ಎಥೀರಿಯಂನಲ್ಲಿ ಮಾಡಕ್ಕೆ ಲಕ್ಷಾಂತರ ಡಾಲರ್ ಬೇಕಾಗ್ತಿತ್ತು. ಇದು ಸೊಲಾನಾದ ನಿಜವಾದ ಶಕ್ತಿ. ಇದು ನಿಜಕ್ಕೂ ಪ್ರಬಲವಾದ ಉದಾಹರಣೆ. ಸರಿ, ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಎರಡೂ ಪ್ರಾಜೆಕ್ಟ್ಗಳಿಗೆ ಸವಾಲುಗಳೂ ಇವೆ. ಮೊದಲು ಎಥೀರಿಯಂ ಬಗ್ಗೆ ಹೇಳಿ. ಇಥೀರಿಯಂಗೆ 3 ಮುಖ್ಯ ಸವಾಲುಗಳಿವೆ. ಒಂದು, ಫ್ರಾಗ್ಮೆಂಟೇಷನ್. ಅಂದ್ರೆ ಜನ ಲೇಯರ್ 2ಗೆ ಹೋದಂತೆ ಮೇನ್ ನೆಟ್ವರ್ಕ್ ಬಳಕೆ ಕಡಿಮೆ ಆಗೋ ರಿಸ್ಕ್. ಸರಿ. ಎರಡನೇದು, ಭದ್ರತೆ. ಇದು ಸತತವಾಗಿ ಅಪ್ಡೇಟ್ ಆಗ್ತಿರೋದ್ರಿಂದ ಕೆಲವೊಮ್ಮೆ ಟೆಕ್ನಿಕಲ್ ಬಗ್ಸ್ ಬರಬಹುದು. ಮೂರನೇದು, ಸೊಲಾನಾದಂತಹ ವೇಗದ ಬ್ಲಾಕ್ಚೈನ್ಗಳಿಂದ ಸ್ಪರ್ಧೆ. ಹಾಗಾದ್ರೆ ಸೊಲಾನಾದ ದಾರಿಯಲ್ಲಿರೋ ಮುಳ್ಳುಗಳು ಯಾವುವು? ಸೊಲಾನಾದ ಮೊದಲ ಮತ್ತು ಅತಿದೊಡ್ಡ ಸವಾಲಂದ್ರೆ ರೆಗ್ಯುಲೇಷನ್. ಅಂದ್ರೆ ಸರ್ಕಾರದ ನಿಯಮಗಳು? ಹೌದು. ಅಮೆರಿಕದ SEC SOL ಅನ್ನ ಒಂದು ಸೆಕ್ಯೂರಿಟಿ ಅಂತ ಪರಿಗಣಿಸಿದೆ. ಇದು ನಿಜ ಅಂತ ಕೋರ್ಟ್ನಲ್ಲಿ ಸಾಬೀತಾದ್ರೆ ಓಹ್, ಅದು ದೊಡ್ಡ ಸಮಸ್ಯೆ ಆಗ್ಬಹುದು. ಹೌದು. ಎರಡನೇದು, ವಿಶ್ವಾಸಾರ್ಹತೆ. ಹಳೆ ಔಟೇಜ್ಗಳಿಂದಾಗಿ ಆ ಕಪ್ಪುಚುಕ್ಕೆ ಇನ್ನೂ ಇದೆ. ಮೂರನೇದು, ಸೊಲಾನಾ ಕಿಲ್ಲರ್ಸ್ ಅಂತ ಬರ್ತಿರೋ ಆಪ್ಟೋಸ್, ಸೂಯಿ, ಸೇಯ್ ಇವುಗಳಿಂದ ತೀವ್ರ ಸ್ಪರ್ಧೆ. ಸೂಯಿ ಬಗ್ಗೆ ಹೇಳಿದ್ರಿ. ಅದು ಹೇಗೆ ಸೊಲಾನಾಗಿಂತ ಬೇರೆ? ಸೂಯಿ ಕೂಡ ವೇಗಕ್ಕೆ ಆದ್ಯತೆ ಕೊಡುತ್ತೆ, ಆದ್ರೆ ಅದರ ಆರ್ಕಿಟೆಕ್ಚರ್ ಬೇರೆ. ಇಥೀರಿಯಂ, ಸೊಲಾನಾ ಎರಡೂ ಅಕೌಂಟ್ ಬೇಸ್ಡ್ ಮಾಡೆಲ್. ಸೂಯಿ ಆಬ್ಜೆಕ್ಟ್ ಬೇಸ್ಡ್. ಇದರ ಅರ್ಥವೇನು? ಇದ್ರಿಂದೇನು ಲಾಭ? ಸರಳವಾಗಿ ಹೇಳೋದಾದ್ರೆ, ಸೂಯಿನಲ್ಲಿ ಪ್ರತಿಯೊಂದು NFT ಅಥವಾ ಟೋಕನ್ನು ಒಂದು ಸ್ವತಂತ್ರ ಆಬ್ಜೆಕ್ಟ್ ತರ. ಇದರಿಂದ ಸಂಬಂಧ ಇಲ್ಲದ ಟ್ರಾನ್ಸಾಕ್ಷನ್ಗಳನ್ನ ಒಂದೇ ಸಮಯದಲ್ಲಿ ಅಂದ್ರೆ ಪ್ಯಾರಲಲ್ ಆಗಿ ಪ್ರಾಸೆಸ್ ಮಾಡ್ಬೋದು. ಓಕೆ. ಈ ಕಾರಣದಿಂದ ಸೂಯಿ ಥಿಯರಿ ಪ್ರಕಾರ ಪ್ರತಿ ಸೆಕೆಂಡ್ಗೆ 2,97,000 ಟ್ರಾನ್ಸಾಕ್ಷನ್ ಮಾಡಬಲ್ಲದು ಅಂತಾರೆ. ವಾವ್! ಹಾಗಾದ್ರೆ ಸ್ಪರ್ಧೆ ನಿಲ್ಲೋದಿಲ್ಲ. ಸರಿ, ಇಷ್ಟೆಲ್ಲ ಚರ್ಚೆಯ ನಂತರ ನಾವು ಆರಂಭದ ಪ್ರಶ್ನೆಗೆ ಬರೋಣ. ಯಾವುದು ಉತ್ತಮ, ಇಥೀರಿಯಂನ ಭದ್ರತೆನಾ, ಸೊಲಾನಾದ ವೇಗನಾ? ಇದಕ್ಕೆ ಒಂದೇ ಉತ್ತರ ಇಲ್ಲ. ಇದು ಸಂಪೂರ್ಣವಾಗಿ ಬಳಕೆದಾರರ ಆದ್ಯತೆ ಮೇಲೆ ನಿಂತಿದೆ. ಈಗ $1,000,000 ಟ್ರಾನ್ಸ್ಫರ್ ಮಾಡೋ ಒಂದು ದೊಡ್ಡ ಸಂಸ್ಥೆಗೆ 13 ನಿಮಿಷ ಕಾಯೋದು ದೊಡ್ಡ ವಿಷಯವಲ್ಲ. ಅವ್ರಿಗೆ ಇಥೀರಿಯಂನ ಭದ್ರತೆಯೇ ಮುಖ್ಯ. ಹೌದು. ಆದ್ರೆ ಒಂದು ಕಾಫಿ ಕೊಂಡ್ಕೊಳ್ಳೋಕೆ ಅಥವಾ ಗೇಮ್ ಆಡೋಕೆ ಬ್ಲಾಕ್ಚೈನ್ ಬಳಸೋ ಸಾಮಾನ್ಯರಿಗೆ ಪ್ರತಿ ಸೆಕೆಂಡ್ ಮುಖ್ಯ, ಕಡಿಮೆ ಫೀಸ್ ಮುಖ್ಯ. ಅವರಿಗೆ ಸೊಲಾನಾ ಬೆಸ್ಟ್ ಅನ್ಸ್ಬೋದು. ಒಂದೇ ಅಳತೆ ಎಲ್ಲರಿಗೂ ಸರಿ ಹೊಂದಲ್ಲ ಅನ್ನೋ ಹಾಗೆ. ಖಂಡಿತ. ಅದಕ್ಕೆ ಹೆಚ್ಚಿನ ಹೂಡಿಕೆದಾರರು ಎರಡರಲ್ಲೂ ಸ್ವಲ್ಪ ಹೂಡಿಕೆ ಮಾಡ್ತಾರೆ. ಆದರೂ ಕ್ರಿಪ್ಟೋವನ್ನ ಕ್ರಿಪ್ಟೋ ಆಗಿ ಉಳಿಸೋದೆ ವಿಕೇಂದ್ರೀಕರಣ ಅನ್ನೋದೊಂದು ಗಟ್ಟಿವಾದ. ಆ ದೃಷ್ಟಿಯಿಂದ ನೋಡಿದ್ರೆ ಇಥೀರಿಯಂನ ತತ್ವಕ್ಕೆ ಹೆಚ್ಚು ಮೌಲ್ಯವಿದೆ. ನಮ್ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುವರಿಗೆ ಒಂದು ಅಂತಿಮ ಚಿಂತನೆ. ಖಂಡಿತ. ನಾವಿಲ್ಲಿ ತನಕ ಟೆಕ್ನಾಲಜಿ, ವೇಗ, ಬೆಲೆ ಬಗ್ಗೆ ಮಾತಾಡ್ವಿ. ಆದ್ರೆ ಇದರ ಹಿಂದಿನ ದೊಡ್ಡ ಚಿತ್ರಣವನ್ನ ನೋಡಬೇಕು. ಈ ಬ್ಲಾಕ್ಚೈನ್ಗಳು ಕೇವಲ ಟೆಕ್ನಾಲಜಿ ಅಲ್ಲ, ಇವು ಜಾಗತಿಕ ಹಣಕಾಸು ವ್ಯವಸ್ಥೆಯನ್ನ ಬದಲಾಯಿಸೋ ಶಕ್ತಿ ಹೊಂದಿವೆ. ಹೇಗೆ? ಇವು ಇಂಟರ್ನೆಟ್ ಮೂಲಕ ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿಗೂ ಅಮೆರಿಕನ್ ಡಾಲರ್ ಆಧಾರಿತ ಹಣಕಾಸು ವ್ಯವಸ್ಥೆಯನ್ನ ಯಾವುದೇ ಮಧ್ಯವರ್ತಿಗಳಿಲ್ಲದೆ ತಲುಪಿಸಬಹುದು. ಹೌದು. ಹಾಗಾದ್ರೆ ಮುಂದೆ ನಾವು ನೋಡೋ ಅತಿದೊಡ್ಡ ಕ್ರಾಂತಿ ತಂತ್ರಜ್ಞಾನದಲ್ಲ, ಅಥವಾ ಹಣ ಮತ್ತು ಮಾಲೀಕತ್ವ ಅನ್ನೋ ಪದಗನ ಅರ್ಥದಲ್ಲೇ. ಇದು ಯೋಚಿಸಬೇಕಾದ ವಿಷಯ.